ತಲೆ ಮೇಲೆ ನೀರು ಬೀಳ್ತಿದ್ದಂಗೆ ನಿಮಗೆ ಮದುವೆ ಆಗಿದೆ ಅಂತಾನೆ ಅರ್ಥ. ಇಲ್ಲಿ ಏನು ನೋಡ್ತಿದ್ದೀರೋ ತೀರ್ಥ ಸ್ನಾನ ಮಾಡಿದ್ರೆ 30ರಿಂದ 40 ವರ್ಷ ಆದವ್ರಿಗೂ ಮದುವೆ ಆಗುತ್ತೆ. ಅವ್ರಿಗೆಲ್ಲ ಒಳ್ಳೇದಾಗದೆ ಅದಕ್ಕೋಸ್ಕರ ಬಂದಿದ್ದಾರೆ ಸರ್, ಸುಮ್ಮನೆ ಬರ್ತಾರಾ? ಈ ಸೇತುವೆ ಬಂದರೆ ಮನೆ ತುಂಬ ಮಕ್ಕಳಾಗುತ್ತೆ, ಅದಕ್ಕೆ ನಾವಿಬ್ಬರೇ ಸಾಗಿಸಿ ನಮಗೆ ಹೆಣ್ಪಪ್ಪು ಆಯಿತು ಸರ್. ನಿಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗೈತೆ, ನೀವು ಬನ್ನಿ. ನನಗೆ ದೋಷ ಇತ್ತು, 1 ತಿಂಗಳ ಒಳಗಡೆ ಮದುವೆ ಆಯಿತು. ಬಿಲ್ ಬಂದಾದ್ಮೇಲೆ ನಾವೇ ನಿದರ್ಶನ ಆಗಿದ್ದೀವಿ ಮದುವೆ ಆಗುತ್ತೆ ಅಂತ. ನನ್ನ ಗಂಡಂಗೆ ಗ್ಯಾರಂಟಿನೇ ಕೊಟ್ಟಿರಲಿಲ್ಲ ಈ ಸ್ಥಾನಕ್ಕೆ. ಆವಾಗ ನಮ್ಮ ಅಣ್ಣ ಅಂತ ಅಂದರು, ಇಲ್ಲ ಉಳಿಸ್ಕೊಡ್ತೀನಿ ನಾನು ಅಂತ. ಸೊ ಹೇಗೋ ಕಷ್ಟಪಟ್ಟು ಜಾಗ ತೊಗೊಂಡ್ವಿ, ಬಟ್ ಮನೆ ಕಟ್ಟೋದು ಹೇಗೆ ಅಂತ ಅನ್ಕೋತಾ ಇದ್ವಿ. ನಾವು ಬೇಡ್ಕೊಂಡು ಹೋಗಿದ್ದು ಒಂದು ಅಷ್ಟೇ ದಿನಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ, ಮನೆ ಕಂಪ್ಲೀಟ್ ಆಗಾಯಿತು. ಕೊನೆಗೆ ಆ ಮನೆಗೆ ನಾವು ಬಸವಣ್ಣನೂ ಕೂಡ ಕರೆಸಿದ್ವಿ. ನಾವು ನಂಬಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡೋದ್ರೆ ಖಂಡಿತ ಆಗುತ್ತೆ ಅಂತ ನನ್ನ ಅನಿಸಿಕೆ. HD ಕೋಟೆಯಿಂದ ನಾವು ಬಂದಿರೋ ಸರ್. ನಾವು ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನ ನೋಡಿದ್ದು, ಇದರಲ್ಲಿ ಎಲ್ಲ ಪರವಾಗಿಲ್ಲ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶ ಎಲ್ಲ ಗೊತ್ತಾಯಿತು. ಅದಕ್ಕೋಸ್ಕರ ಮಕ್ಕಳು ಕರ್ಕೊಂಡು ಇಲ್ಲೂ ಬಂದಿದ್ವಿ ಸರ್ ನಾವು. ಆದರೆ ಮತ್ತೆ ಬರಬೇಕು ಅನಿಸ್ತದೆ. ಅವ್ರಿಗೆಲ್ಲ ಒಳ್ಳೇದಾಗದೆ ಅದಕ್ಕೋಸ್ಕರ ಬಂದಿದ್ದಾರೆ ಸರ್, ಸುಮ್ಮನೆ ಬರ್ತಾರಾ? ಅವ್ರಿಗೆಲ್ಲ ಒಳ್ಳೇದಾಗಿರೋದಕ್ಕೆ ಬಂದಿರೋದಲ್ವಾ? ಮಕ್ಕಳಿಲ್ದವರು ಮಕ್ಕಳಾಗಿದ್ದಂತೆ, ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಜ್ಞೆ ಇಲ್ದವರು ಪ್ರಜ್ಞೆ ಬಂದಿದ್ದಂತೆ, ಅಂಗವಿಕಲ ಆಗಿರೋರಿಗೆ ಕಾಲು ಕೈ ಎಲ್ಲ ಸರಿಯಾಗಿದ್ದಂತೆ, ಆ ಉದ್ದೇಶಕ್ಕೆ ನಾವು ಬಂದಿರೋದು ಸರ್. ಮದುವೆನೂ ಆಗಿದ್ದಂತೆ ತುಂಬ ಜನಕ್ಕೆ. ಮದುವೆ ಫಸ್ಟ್ ಆಗಿಲ್ಲ ತುಂಬ ಜನದಿಂದ, ಹುಡುಗಿಗೆ ಹುಡುಗ ಸಿಕ್ಕಿಲ್ಲ, ಹುಡುಗಿನಿಗೆ ಹುಡುಗಿ ಸಿಕ್ಕಿಲ್ಲ ಅನ್ನೋರಿಗೆಲ್ಲ ಆಗಿದ್ದಂತೆ ಸರ್. ಪ್ರತಿಯೊಬ್ಬರು ಬರ್ಬೋದು ಸರ್. ಸರ್ ಫಸ್ಟೇ ನನಗೆ ಇವನು 7 ವರ್ಷದ ಮಗ, ಇವನು 5 ವರ್ಷದ ಮಗ. ಅದಾದಮೇಲೆ ನಾವು ಲಾಸ್ಟ್ ಇಯರ್ ಒಂದು 2 ಇಯರ್ಸ್ ಬ್ಯಾಕ್ ಒಂದು ಸಲ ಬಂದು ಕೇಳ್ಕೊಂಡು ಹೋಗಿದ್ವಿ. ಅದಾದಮೇಲೆ ನಾವು ಇಲ್ಲಿ ಬಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಒಂದು ಪ್ರಸಾದ ಕೊಟ್ಟರು. ಅದಾದಮೇಲೆ ನಾವು ಕೇಳ್ಕೊಂಡಿದ್ದ ತಕ್ಷಣವೇ ಸರ್ ಒಂದು 3 ಮಂತ್ಸಲ್ಲಿ ಆಯಿತು. ಈಗ ನನ್ನ ಪಾಪುಗೆ ಒಂದು 6 ಮಂತ್ ಪಾಪು. ಖಂಡಿತ ಆಗತ್ತೆ ಸರ್. ನಂಬಿಕೆ ಇಟ್ಟು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಆಗುತ್ತೆ. ಬಂದು ನೀವು ಮನಸ್ಫೂರ್ತಿಯಾಗಿ ಬಂದು ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ನಂಬಿಕೆ ಇಡಬೇಕು ಸರ್. ಒಬ್ರೊಬ್ರು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದ ತಕ್ಷಣ ಪಾವು ಮಕ್ಕಳಾಗತ್ತಾ ಅಂತ ಹೇಳ್ತಾರೆ. ನಂಬಿಕೆನೇ ಇಂಪಾರ್ಟೆಂಟು. ನಾವು ನಂಬಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡೋದ್ರೆ ಖಂಡಿತ ಆಗುತ್ತೆ ಅಂತ ನನ್ನ ಅನಿಸಿಕೆ. ಖಂಡಿತ ಇಲ್ಲ ಸರ್. ನಾವು ಮನಸ್ಫೂರ್ತಿಯಾಗಿ ಏನು ಕೊಡ್ತೀವಿ ಅದನ್ನೇ ಸರ್. ನಾವು ಮನಸ್ಫೂರ್ತಿಯಾಗಿ ನಾವು ಏನು ಅಂದ್ಕೊಂಡು ಹೋಗಿದ್ವಿ ಆ ದೇವ್ರಿಗೆ ಬಂದು ನಾವು ಸಲ್ಲಿಸಿದ್ದೀವಿ. ಇಲ್ಲಿ ಬಂದು ದುಡ್ಡಾಗಲಿ ಬೇರೆದಾಗಲಿ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ನಾವು ಮನಸ್ಫೂರ್ತಿಯಾಗಿ ನಾವು ಏನು ಕೊಡ್ತೀವಿ ಅಂತ ದೇವರಲ್ಲಿ ಕೇಳ್ಕೊಂಡಿರ್ತೀವಿ, ಅದು ಕೊಟ್ಟರೆ ಆಯಿತು ಸರ್. ಪಾಪು ನಾವು ಅಂದ್ಕೊಂಡಿದ್ದು ಹೆಣ್ಪಾಪು ಆಗಬೇಕು, ನಾವು ಹೆಣ್ಪಾಪು ಬೇಕು ಅಂತ ನಾವು ಏನು ಅಂದ್ಕೊಂಡಿದ್ವಿ ಅದು ಆಗಿದೆ ಸರ್. ನಾನು ಬ್ಯಾಂಗ್ಳೂರಿಂದ ಬಂದಿರೋದು. ನನ್ನ ಹೆಸರು ನಂದಿನಿ ಅಂತ. ನಾನು ಓದೋದ್ರ ಬಗ್ಗೆ ಮತ್ತು ಕೆಲಸದ ಬಗ್ಗೆ 2 ಕಡೆನೂ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಒಂದಾಗುತ್ತೆ ಒಂದಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ 2 ಕೆಲಸನೂ ಆಗಿದೆ. ದೇವ್ರ ಲೀಲೆ ಅಂತ ಹೇಳ್ತಾರಲ್ಲ, ಇದರಿಂದ ತೀರ್ಥ ಸ್ನಾನ ಮಾಡಿದ್ವಿ. ಅದಾದಮೇಲೆ ಹೋಮ ಮಾಡಬೇಕಾದ್ರೆ ಭಾಗವಹಿಸಿದ್ವಿ. ಆ 2ರಿಂದ ನಮಗೆ ಮತ್ತು ಗುರುಗಳು ಹೇಳೋ ವಾಕ್ಯಗಳಾಗಿರ್ಬೋದು, ನಿಭಾಯಿಸೋದಾಗಿರ್ಬೋದು, ಇದರಿಂದ ನಂಗೆ ತುಂಬ ಒಳ್ಳೆಯದಾಗಿದೆ ಸರ್. ನಾನು ಕೇಳ್ಪಟ್ಟಿದ್ದೀನಿ. ಅಂದರೆ ಕೆಲವ್ರು ಹೇಳಿದ್ದಾರೆ, ತುಂಬ ಜನ ಮದುವೆ ಆಗದಲ್ಲೇ ಇರೋರಿಗೆ ಆಗಿದೆ, ವಿದ್ಯೆ ಇಲ್ದವ್ರವ್ರಿಗೆ ವಿದ್ಯಾದಾನ ಥರ ಆಗುತ್ತೆ, ಮಕ್ಕಳಿಗೆ ಮೆಮೊರಿ ಪವರ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು ಅಮ್ಮಂಗೂ ಕೂಡ ಮೈಕೈ ಎಲ್ಲ ನೋವಿದೆ ಅಂತ ಹೇಳಿದರೆ ಕರ್ಕೊಂಡ್ಬಂದಿದ್ದೀನಿ. ನಮ್ಮಮ್ಮನೂ ಕೂಡ ಹುಷಾರಾಗ್ತಾರೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಇಲ್ಲ, ಪ್ರಯತ್ನ ನಮ್ಮದು, ಫಲ ದೇವ್ರದ್ದು ಅಂತಾರಲ್ಲ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಹೋದರೆ ಎಲ್ಲ ಹಾಗೆ ಆಗುತ್ತೆ. ವಿಜಯಕಾಳಿ ತಾಯಿ ಇದ್ದಾಳೆ, ಒಳ್ಳೆಯದಾಗುತ್ತೆ. ಮದುವೆ ಆಗಿಲ್ಲ ಅಂತ ತುಂಬ ಯೋಚನೆ ಮಾಡೋರು ಅದನ್ನೆಲ್ಲ ಬಿಟ್ಟು ಬನ್ನಿ. ತಾಯಿ ವಿಜಯಕಾಳಿ ನಿಮಗೋಸ್ಕರ ತಾಯಿ ನಿಮ್ಮನ್ನ ಕರೀತಾ ಇದ್ದಾಳೆ. ಬಂದು ಆ ತಾಯಿ ಆಶೀರ್ವಾದ ತಗೊಳ್ಳಿ, ಒಳ್ಳೆಯದಾಗಲಿ. ನಾನು 2.5 ವರ್ಷದಿಂದಲೂ ಈ ವಿಜಯಕಾಳಿ ಮಹಾಸಂಸ್ಥಾನ ಮಟ್ಟದ ಭಕ್ತ. ಮೊದಲನೇ ಸಾರಿ ಬಂದಾಗ ನಾವು ಹನುಮಾನದಲ್ಲೇ ಬಂದಿದ್ದು. ಬಟ್ ಇಲ್ಲಿ ಬಂದು ಹೋದ್ಮೇಲೆ ರಾಜೇಶ್ವರ ಗುರುಜಿಯವ್ರನ್ನ ಭೇಟಿಯಾಗಿ ಅವರು ಏನೇನು ಹೇಳಿದ್ರು ಅದೆಲ್ಲವೂ ನಮಗೆ ಹಂತ ಹಂತವಾಗಿ ಒಳ್ಳೆಯದಾಗಿ ಬಂದಿದೆ. ನಮ್ಮದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದು, ಅದು ಸ್ಲೋ ಇತ್ತು. ಜೊತೆಗೆ ಹೇಳಿದ್ರು ಗುರುಗಳು, ಅವ್ರು ಹೇಳ್ದಂಗೆ ಅದರಲ್ಲಿ ಗ್ರೌತ್ ಆಗಿದೆ, ನಮಗೆ ಒಳ್ಳೆಯದಾಗಿದೆ. ಯಾರು ಬೇರೆ ಕ್ಷೇತ್ರಗಳಿಗೆ ಹೋಗಿ ಎಲ್ಲೂ ಒಳ್ಳೆಯದಾಗಿಲ್ಲ ಅಂತ ಹೇಳಿರ್ತಾರೆ, ಒಂದು ಸಲ ನಂಬಿಕೆ ಇಟ್ಟು ಈ ತಾಯಿ ಸನ್ನಿಧಿಗೆ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿ ನಾವು ಅಂದ್ಕೊಂಡೇ ಇರಲಿಲ್ಲ, ಕೆಲಸಗಳೆಲ್ಲ ಆಗಿದೆ. ನಾವು ಮನೆ ಕಟ್ಟಬೇಕು ಅನ್ನೋದು, ಮನೆ ಅನ್ನೋದು ಎಲ್ರಿಗೂ ಕನಸಾಗಿರುತ್ತೆ. ಆ ಜಾಗ ತೊಗೊಳೋದಕ್ಕೂ ಕೂಡ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಹೇಗೋ ಕಷ್ಟಪಟ್ಟು ಜಾಗ ತೊಗೊಂಡ್ವಿ, ಬಟ್ ಮನೆ ಕಟ್ಟೋದು ಹೇಗೆ ಅಂತ ಅನ್ಕೋತಾ ಇದ್ವಿ. ಆ ಸಮಯದಲ್ಲಿ ಈ ದೇವಸ್ಥಾನದ ಬಗ್ಗೆ ನಾವು ಇದೇ ಥರ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಬಂದ್ವಿ. ಬಂದಾಗ ನಮಗೂ ಕೂಡ ಡೌಟ್ ಇತ್ತು, ಇಲ್ಲಿ ಬಂದರೆ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ತಾಯಿ ದರ್ಶನ ಮಾಡಿಕೊಂಡು, ಗುರುಜಿಯವ್ರನ್ನ ಭೇಟಿ ಮಾಡಿಕೊಂಡು, ಒಂದು ನಂಬಿಕೆ, ಮೊದಲನೇದಾಗಿ ನಂಬಿಕೆ ಇರಬೇಕು. ಯಾರಿಗೇ ಆದರೂ ಅಷ್ಟೇ ನಂಬಿಕೆ ಇದ್ದು ನಾವು ಬಂದಿದ್ದೇ ಆದರೆ ಖಂಡಿತವಾಗ್ಲೂ ತಾಯಿ ನಾವು ಬೇಡಿದನ್ನೆಲ್ಲ ಕೊಡ್ತಾರೆ.
ಹೋಗ್ತಾಳೆ. ಕಷ್ಟ ಅನ್ನೋದು ಎಲ್ರಿಗೂ ಒಂದೊಂದು ಥರ ಇರುತ್ತೆ. ಒಬ್ರಿಗೆ ಬಡತನ ಅನ್ನೋದಿದ್ರೆ, ಇನ್ನೊಂದಿಗೆ ಒಂದಷ್ಟು ಜನಕ್ಕೆ ಮನೆನೇ ಇರಲ್ಲ, ಇನ್ನೊಂದಷ್ಟು ಜನಕ್ಕೆ ಮದುವೆ ಆಗ್ತಾರಲ್ಲ, ಕೆಲವ್ರಿಗೆ ಮಕ್ಕಳೇ ಇರಲ್ಲ. ಸೊ ಕಷ್ಟ ಅನ್ನೋದು ಬೇರೆ ಬೇರೆ ಥರನೇ ಇರುತ್ತೆ. ಸೊ ಏನೇ ಕಷ್ಟ ಇದ್ರೂ ಭಕ್ತಿ ಇಟ್ಟು, ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ಹೋಮದಲ್ಲಿ ಭಾಗಿಯಾಗೋದಿರ್ಬೋದು, ಅಥವಾ ತಾಯಿನ ನಂಬಿ ದರ್ಶನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿರ್ಬೋದು, ತೀರ್ಥ ಸ್ನಾನದ ಬಗ್ಗೆ ಆಗಿರ್ಬೋದು. ಸೊ ಇದನ್ನೆಲ್ಲ ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ. ಆ ಕೆಲಸ ಇರಲಿಲ್ಲ, ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಕೂಡ ಆಯಿತು. ಹಾಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಿದ್ದೆ. ಅದಕ್ಕೂ ಕೂಡ ಒಬ್ಬರು ಗುರುಗಳಾಗಿ, ಮಾರ್ಗದರ್ಶಕರಾಗಿ ಇಲ್ಲಿ ರಾಜೇಶ್ ಗುರುಗಳು ಸಿಕ್ಕಿದ್ರು. ಹಾಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ತೊಂದರೆಗಳಿತ್ತು, ಅದು ಕೂಡ ನಿವಾರಣೆ ಆಗಿದೆ. ನಂಬಿಕೆಯಿಂದ ಬಂದವರಿಗೆ ಇಲ್ಲಿ ವಿಜಯಕಾಳಿ ವಿಜಯವನ್ನು ಸಾಧಿಸ್ತಾಳೆ.